ಎಷ್ಟು ಬೇಕಷ್ಟು ಲೋನ್ ಕೊಡ್ತೀವಿ, 1 ಲಕ್ಷ ಬೇಕಂದ್ರೆ 1 ಲಕ್ಷ ಕೊಡ್ತೀವಿ, 2 ಲಕ್ಷ ಬೇಕಂದ್ರೆ 2 ಲಕ್ಷ ಕೊಡ್ತೀವಿ ಅಂದಂಥ ಟೈಮ್ನೊಳಗೆ ಇವು ಹಣನ ಪ್ರತಿದಿನ 200 ರೂಪಾಯಿ ತೊಗೊಂಬಂದು ಕಾಸು ಹೊಟ್ಟೆ ಜೀವನ ಮಾಡುವಂಥವ್ರ ಜನ ಇವತ್ತು 1 ಲಕ್ಷ ರೂಪಾಯಿ ನೀವು ತೆಗೆದುಕೊಟ್ರೆ ನಿಮಗೆ 25,000 ಕೊಡ್ತೀನಿ, 2 ಲಕ್ಷ ತೆಗೆದುಕೊಟ್ರೆ ನಿಮಗೆ 30,000 ಕೊಡ್ತೀನಿ, 40,000 ಕೊಡ್ತೇನೆ ಅಂತ ಆಮಿಷ ಒಟ್ಟಿದಾಗ ಎಲ್ಲ ಅವರ ಸಂಘಗಳನ್ನು ತಾವ ತುಂಬ್ತಾರೋ, ಫೈನಾನ್ಸ್ಗಳನ್ನು ತಾವ ತುಂಬ್ತಾರೋ. ನಮಗೇನಾಗೋದು 25-30,000 ರೂಪಾಯಿ ಬರ್ತೈತಲ್ಲ ಅನ್ನೋ ಆಶಯಕ್ಕಾಗಿ ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಇವ್ರಿಗೆ ಈ ಫೈನಾನ್ಸ್ಗಳ ಮುಖಾಂತರ ದುಡ್ಡುಗಳನ್ನು ತೆಗೆದ ಈ ಮಹರ್ಷಿ ವಾಲ್ಮೀಕಿ ಏನು ಒಂದು ಸ್ವಸಹಾಯ ಸಂಘ ಇತ್ತು ಆ ಸಂಘಕ್ಕೆ ಹಣವನ್ನು ಸಂದಾಯವನ್ನು ಮಾಡಿದ್ರು. ಆ ಸಂದಾಯ ಮಾಡಿದ್ರೆ ಏನು ಮಾಡಿದ್ರು ಅಂದ್ರೆ ಕೆಲವೊಂದಷ್ಟು ಜನರಿಗೆ ರಸೀಟ್ ಕೊಟ್ಟಿದ್ದಾರೆ, ಕೆಲವೊಂದು ಜನರಿಗೆ ರಸೀಟ್ ಕೊಟ್ಟಿಲ್ಲ. ಈ ರೀತಿಯಾಗಿ ಸ್ಕ್ಯಾಮ್ ಮಾಡಿ 3-4 ಕಂತುಗಳನ್ನು ಕಟ್ಟಿ ಆಮೇಲೆ ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸನ ಮಾಡಿದ್ರು. ಆವಾಗ ಈ ಫೈನಾನ್ಸ್ನವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ರೈತ ಮಹಿಳೆಯರ ಮನೆಗಳಿಗೆ ಬಂದ ಕಾಸ ಮುಂಜಾನೆಯಿಂದ ಸಂಜೆವರೆಗೆ ಬಂದು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅಂದರೆ ಗಂಡ ಹೆಂಡರ ನಡುವೆ ಬರದಾಟ ಚಾಲು ಆಗ್ತಾ ಇದೆ. ಸಾಲಿಗೆ ಹೋಗುವಂಥ ಮಕ್ಕಳು ಸಾಲಿ ಬಿಟ್ಕೊಂಡಿರೋದು, ಹರ್ಯಾಗಿಂದ ಸಂಚಾನಕ ದುಡ್ಕೊಂಡು ಬಂದು ತಿನ್ನುವಂಥ ಮಹಿಳೆಯರು ಸಂಚಾನಕ ಅವ್ರ ಮನೆಯೊಳಗೆ ಬಂದು ಕುಂತಂಥ ಟೈಮ್ನಲ್ಲಿ ಇವ್ರು ದುಡ್ಯಾಕೂ ಕೂಡ ಹೋಗೋದಿಲ್ಲ, ಮನ್ಯಾಗ ಹೋಗಿ ಉಪವಾಸ ಬೀಳುವಂಥ ಪರಿಸ್ಥಿತಿ ಒಳಗೆ ಎಲ್ಲ ರೈತ ಮಹಿಳೆಯರು ಅದಾರ ಇವತ್ತಿನ ದಿನ. ಅದಕ್ಕೆ ನಮ್ಮದೊಂದು ಏನು ಹೇಳಲ್ಲಪ್ಪ ಅಂದ್ರೆ ಈಗಾಗಲೇ ನಾನು ಜಿಲ್ಲಾಡಳಿತದ ಹಿಂಬಾಟ್ ಮಾತಾಡಿದಾಗ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ಅವನ್ನ ಅರೆಸ್ಟ್ ಮಾಡಿದ್ದೇವೆ ನಾವು ಅಂತ ಹೇಳಿದ್ರೆ, ಸುಮ್ಮನೆ ಅರೆಸ್ಟ್ ಮಾಡಿ ಅವನ ಮೇಲೆ FIR ಮಾಡಿ ದರ್ಜ್ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಇದು ಸುಮಾರು 100 ಕೋಟಿ ರೂಪಾಯಿ ಸ್ಕ್ಯಾಮ್ ಆದ್ರಿಂದ ರಾಜ್ಯ ಗೌರ್ಮೆಂಟ ಅತಿ ಶೀಘ್ರದೊಳಗನೆ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡ್ಬೇಕು. ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ಈ ಮೈಕ್ರೋ ಫೈನಾನ್ಸ್ಗಳನ್ನು, ಈ ಸ್ವಸಹಾಯ ಸಂಘಗಳನ್ನು, ಆಮೇಲೆ ಇನ್ನೂ ಒಂದು ಧರ್ಮಸ್ಥಳ ಸಂಘವನ್ನು ಕೂಡ ಈ ಬ್ಯಾನ್ ಮಾಡುವಂಥ ಕೆಲಸನ ಈ ಸರ್ಕಾರ ಇಮಿಡಿಯೇಟ್ ಆಗಿ ಮಾಡ್ಬೇಕಂತ ನಾನು ಮನವಿ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಇದನ್ನ ಮಾಡಲಿಲ್ಲ ಅಂತಂದ್ರೆ ಇವತ್ತು ಏನಾಗ್ತದೆ ಅಂದ್ರೆ ಸರಣಿ ಸಾವುಗಳು ಸಂಭವಿಸ್ತಾವ. ಯಾಕಂದ್ರೆ ಈಗಾಗಲೇ 2 ಅಟೆಂಪ್ಟ್ ಆಗ್ಯಾವ. ಈ ಬಂದ ಮಹಿಳೆಯರ ಒಳಗನ 2 ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ, ಮತ್ತು ಇನ್ನೂ 2-3 ಕೇಸ್ ಈಗಾಗಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ಸರಣಿ ಸಾವುಗಳು ಸಂಭವಿಸಬಾರ್ದು ಅಂತಂದ್ರೆ ರಾಜ್ಯ ಸರ್ಕಾರ ಅತಿ ಶೀಘ್ರದೊಳಗನೆ ಇದನ್ನೊಂದು ಇತ್ಯರ್ಥ ಮಾಡಿ ಈ ಬಡ ಜನರ ಜೀವವನ್ನು ಕಾಪಾಡಬೇಕಂತೇಳಿ ಕೆಲಸ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ನಿಮ್ಮ ಹೆಸರು? ಬಸನಗೌಡ ಪಾಟೀಲ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ. ಇಲ್ಲ, ನಾವೇ ಮೀಟಿಂಗ್ ಮಾಡ್ತೀವಲ್ಲ, ಯಾರು ಮನೆ ಹತ್ರ ಬಂದು ಕಿರುಕುಳ ಮಾಡೋದು ಎಲ್ಲ ಮಾಡೋದಿಲ್ಲ ಆಯ್ತಾ. ಸೊ ನೀವೇನು ವರಿ ಮಾಡೋದು ಬೇಡ. ಆ ರೀತಿ ಏನಾದರೂ ಬಂದರೆ ಮೇಡಮ್ ನಾನು ಕಾಲ್ ಮಾಡ್ತೀನಿ ಇಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ಮಾಡುವಂಥ, ನಾವು FIR ಮಾಡಿಸ್ತೀವಿ ಮೇಡಮ್. ಇವ್ರ ಕಡೆಯಿಂದ ಆ್ಯಕ್ಷನ್ ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಬಡ ಮಹಿಳೆಯರಿಗೆ ಅವ್ರು ಹರಾಸ್ಮೆಂಟ್ ಮಾಡುವಂಥ, ಮತ್ತು ಯಾವುದೇ ಕಾನೂನಿನಲ್ಲಿನೂ ಕೂಡ ಮೇಡಮ್ ಏನೈತೆ ಅಂದ್ರೆ ಇದು ನಮ್ದು ಇದು ಕೋಆಪ್ರೇಟಿವ್ ಆಗಲಿ ಇದರೊಳಗೆ ಫೈನಾನ್ಷಿಯಲ್ ಇರೋದ್ರಿಂದ ಮನೆಗೆ ಬಂದ ಕಾಸು ಯಾರನ್ನ ಕಿರುಕುಳ ಮಾಡಿ ಅವ್ರನ್ನ ಹರಾಸ್ಮೆಂಟ್